ಈಗ ಬಿಗ್ ಬಾಸ್ದೇನು ಕತೆ ಆಗಿತ್ತು, ಬಿಗ್ ಬಾಸ್ದು ಅದೇ ಕತೆನೆ. ಮುಚ್ಚಿಸಿದ್ದು ಯಾಕಪ್ಪ? ಪೊಲ್ಯೂಷನ್ ಬೋರ್ಡು ಅಲ್ಲಿ ಪಲ್ಯೂಟ್ ಬರ್ತಾ ಇದೆ ಅಂತ ಕಾನೂನು ಪ್ರಕಾರ ಮುಚ್ಚಿದ್ರಿ. ಈ ಕಾನೂನು ಹೆಂಗ್ ವೈಲೇಟ್ ಮಾಡಿ ತೆಗಿಸ್ತೀರಾ ನೀವು? ಯಾರ ಅಧಿಕಾರ ಇದೆ? ಯಾರಿಗ ಅಧಿಕಾರ ಇದೆ ತೆಗಿಯಕ್ಕೆ? ಬಿಗ್ ಬಾಸ್ ತೆಗಿಯಕ್ಕೆ? ಮತ್ತೆ ಅದು ಕೋರ್ಟ್ ಆದೇಶ ಬರಬೇಕು. ಕೋರ್ಟ್ ಆದೇಶ ಬಂದಿದ್ಯಾ? ಇಲ್ಲ. ಪೊಲ್ಯೂಷನ್ ಬೋರ್ಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಲ್ಲ? ಇಲ್ಲ. ಬೀಗ ಮಾತ್ರ ಓಪನ್. ಇದನ್ನೇ ಹೇಳೋದು ದುರಾಡಳಿತ ಅಂತ, ಇದನ್ನೇ ಹೇಳೋದು ಅಧಿಕಾರದ ದುರುಪಯೋಗ ಅಂತ ಹೇಳಿ. ಅವ್ರು ಹೇಳಿದ್ರಲ್ಲ, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ. ಟೈಟ್ ಮಾಡಿದ್ರು, ಸರಿ ಹೋಯ್ತು, ತಿರುಗಿ ತೆಗೆದ್ರು ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹಿರಿಯರನ್ನು ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಟ್ಟು ನಾನೇ ಸಿಎಂ ಅನ್ನೋಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಅದು ಯಾವುದೂ ಇಲ್ಲ. ಬಿಹಾರ್ ಚುನಾವಣೆಗೆ ಫಂಡ್ ಕಲೆಕ್ಟ್ ಮಾಡೋಕ್ಕೆ ಕರೆದಿರೋದಷ್ಟೇ. ಈ ಚಿನ್ನದ ಗಟ್ಟಿ ಇತ್ತಲ್ಲ, ಇದು ಸಿಗಾಕೊಂಬಿಡ್ತು 300 ಕೋಟಿ. ಈಗ 300 ಕೋಟಿ ಕೊಡಬೇಕಾಗಿತ್ತಲ್ಲ ಚಿನ್ನದ ಗಟ್ಟಿ, ಅದು ಸಿಗಾಕಂತಲ್ಲ. ಈಗ ಆಲ್ಟರ್ನೇಟಿವ್ ಮಾಡಬೇಕಲ್ಲ ಅವರು. ATM ಹೋಗ್ಬೇಕಲ್ಲ. ಇಡೀ ಬಿಹಾರ್ ಚುನಾವಣೆ ಕರ್ನಾಟಕ ಸರ್ಕಾರ ನಡೆಸ್ಕೊಡ್ತದೆ, ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಕರೆದಿರೋದು. ಮಂತ್ರಿಗಳಿಗೆಲ್ಲ ಫಿಕ್ಸ್ ಮಾಡ್ತಾರೆ ಇವಾಗ ಎಷ್ಟೆಷ್ಟು ಕೊಡಬೇಕು, ಯಾರ್ಯಾರು ಯಾವ್ಯಾವ ಇಲಾಖೆ ಎಷ್ಟೆಷ್ಟು ಕೊಡಬೇಕು ಅಂತ ಫಿಕ್ಸ್ ಮಾಡ್ತಾರೆ. ಇಲ್ಲ, ಸುಪ್ರೀಂ ಕೋರ್ಟಲ್ಲೂ ಕೇಸ್ ಇದೆ, ಹೈಕೋರ್ಟಲ್ಲೂ ಕೇಸ್ ನಡೀತಾ ಇದೆ. ನಮ್ಮ ಇಂಟೆನ್ಷನ್ ಏನು ಅಂತಂದ್ರೆ, ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ದು. ಇವತ್ತು IT ಸಿಟಿ, BT ಸಿಟಿ ಅಂತ ಬೆಂಗಳೂರಿಗೆ ಬಂದಿರೋಂಥದ್ದು. ಬೆಂಗಳೂರು ವೆಸ್ಟ್ಗೆ ಬಂದಿಲ್ಲ, ಅದು ಬೆಂಗಳೂರು ಈಸ್ಟ್ಗೆ ಬಂದಿಲ್ಲ, ಅದು ಇಡೀ ಬೆಂಗಳೂರಿಗೆ ಬಂದಿರೋಂಥದ್ದು. IT ಸಿಟಿ, BT ಸಿಟಿ, ಗಾರ್ಡನ್ ಸಿಟಿ ಅಂತ. ನೀವು ಅದನ್ನ 5 ಭಾಗ, ಈಸ್ಟ್, ವೆಸ್ಟ್, ನಾರ್ತ್ ಹಿಂಗೆಲ್ಲ ಮಾಡಿದ್ಮೇಲೆ ಆ ಬ್ರ್ಯಾಂಡ್ ಎಲ್ಲಿರ್ತದೆ? ಮತ್ತು ಆಡಳಿತ ವಿಕೇಂದ್ರೀಕರಣ ಮಾಡ್ತೀರಿ ಅಂತ ಅವ್ರು ಹೇಳಿದ್ರು. ಆಡಳಿತ ವಿಕೇಂದ್ರೀಕರಣ ಎಲ್ಲ ನಡೀತದೆ. 74th ಅಮೆಂಡ್ಮೆಂಟ್ ಪ್ರಕಾರ ಅಧಿಕಾರವನ್ನ ನಾವು ಕಾರ್ಪೊರೇಷನ್ಗೆ, ಸ್ಥಳೀಯ ಸಂಸ್ಥೆಗಳಿಗೆ ಕೊಡಬೇಕು. ಇಲ್ಲಿ CMఏ ಅದಕ್ಕೆ ಸೂಪರ್ ಮೇಯರ್. ಇವಾಗ CM ಅಲ್ಲ, ಅವರು ಸೂಪರ್ ಮೇಯರ್. ಅವರು ಈ ಸೂಪರ್ ಮೇಯರ್ ಪವರ್ಸ್ ಎಲ್ಲ ಹೋಗ್ಬಿಟ್ಟು ನಿನ್ನೆ ಸಭೆಯಲ್ಲಿ ಏನಾಯ್ತು, ಸೂಪರ್ ಮೇಯರ್ ಒಂದು ಡಿಸಿಷನ್ ಏನೇನು ಅಜೆಂಡಾ ಇಟ್ಟಿದ್ರು ಅದನ್ನ ಸರ್ಕಾರಕ್ಕೆ ಕಳಿಸ್ತಾರಂತೆ. ಸರ್ಕಾರ ಯಾರು? ಮತ್ತೆ ಸಿದ್ದರಾಮಯ್ಯದು. ಇಲ್ಲೂ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯನೇ ಅಧ್ಯಕ್ಷರು, ಅಲ್ಲೂ ಅವರೇ. ಅಂದ್ರೆ ಇದ್ರನ್ನ ಏನಂತಾರೆ ನಾವು? ಆಕ್ಚುಲಿ ಚುನಾಯಿತ ಪ್ರತಿನಿಧಿ ಯಾರಿರ್ತಾರೋ ಸ್ಥಳೀಯ ಸಂಸ್ಥೆಗಳು, ಅವರು ಪ್ರಪೋಸಲ್ ಅನ್ನ ಸರ್ಕಾರಕ್ಕೆ ಕಳಿಸುವಂಥದ್ದು ಇದುವರೆಗೂ ನಡೆದಂತ ಪದ್ಧತಿ ರಾಜ್ಯದಲ್ಲಿ. ಅದು ಪಂಚಾಯಿತಿಯಿಂದ ಹಿಡಿದು ಕಾರ್ಪೊರೇಷನ್ ಅವರು. ಈಗ ಅದನ್ನು ಬದಲಾವಣೆ ಮಾಡಿದ್ದಾರೆ ನೋಡಿ. ಕಾರ್ಪೊರೇಷನ್ ಇಂದ ಟನಲ್ ರೋಡ್ ತೆಗೆದುಬಿಟ್ಟಿದ್ದಾರೆ, ಕಾರ್ಪೊರೇಷನ್ ಇಂದ ಮೇಜರ್ ರೋಡ್ ತೆಗೆದುಬಿಟ್ಟಿದ್ದಾರೆ, ಕಾರ್ಪೊರೇಷನ್ ಇಂದ ಫ್ಲೈಓವರ್ ತೆಗೆದುಬಿಟ್ಟಿದ್ದಾರೆ. ಸ್ಥಾಯಿ ಸಮಿತಿಗೆ 5 ಕೋಟಿ ಲಿಮಿಟ್ ಮಾಡಿದ್ದಾರೆ, ಮೇಯರ್ಗೆ 10 ಕೋಟಿ ಲಿಮಿಟ್ ಮಾಡಿದ್ದಾರೆ. ಉಳಿದಿದ್ದೆಲ್ಲ ಇವ್ರು ನುಂಗದು, ಜಾಸ್ತಿದೆಲ್ಲ ಇವ್ರು ನುಂಗದು, ಕಡಿಮೆದೆಲ್ಲ ಇವ್ರು ಮಾಡಬೇಕು. ಇಷ್ಟು ದಿನ ಯಾವುದೇ ಪ್ರಾಜೆಕ್ಟ್ ಕಾರ್ಪೊರೇಷನ್ ಮಾಡಿದ್ರು ಕೂಡ ಅದು 100 ಕೋಟಿ ಆಗಲಿ 1000 ಕೋಟಿ ಆಗಲಿ ಕೌನ್ಸಿಲ್ ಅಲ್ಲಿ ಪಾಸ್ ಮಾಡಿ, ಅದು ಸಮಿತಿಗೆ ಹೋಗಿ, ಅದು ಮೇಯರ್ಗೆ ಹೋಗಿ ಅಪ್ರೂವ್ ಆಗಿ ಅದು ಸರ್ಕಾರಕ್ಕೆ ಹೋಗ್ತಾ ಇದೆ, ಫಾರ್ಮಾಲಿಟಿಗಷ್ಟೇ, ರೂಲ್ಸ್ ಪ್ರಕಾರ. ಆದರೆ ಇಂಪ್ಲಿಮೆಂಟ್ ಮಾಡೋ ಅಂಥದ್ದು, ಅದಕ್ಕೆ ಹಣ ವಿನಿಯೋಗ ಮಾಡೋದು ಎಲ್ಲ ಕಾರ್ಪೊರೇಷನ್ ಇದ್ದಿದ್ದು. ಅದರಿಂದ ಇದೊಂಥರ ಅಧಿಕಾರ ವಿಕೇಂದ್ರೀಕರಣ ಅಲ್ಲ. ಅಧಿಕಾರನ ಒಂದು ಕಡೆ ಮುಖ್ಯಮಂತ್ರಿಗಳೇ ತಿರುಗಿಸ್ತಿದ್ದಾರೆ ಅಷ್ಟೇ ನೆನ್ನೆ ಸಭೆಯಲ್ಲಿ. ಅದಕ್ಕೆ ನಾವು ಇದು ಸರಿ ಇಲ್ಲ, ಪವರ್ನ ಸ್ಥಳೀಯ ಸಂಸ್ಥೆ ಕೊಡಬೇಕಾಯ್ತು, ಅದನ್ನು ಕಿತ್ಕೊಂಡಿದ್ದೀರಾ ಅಂತಾನೆ ನಾವು ವಿರೋಧ ಮಾಡಿದ್ವಿ. ನಾವು ಅಭಿವೃದ್ಧಿ ವಿರೋಧಿ ಅಲ್ಲ,
ಇವ್ರ ಯೋಗ್ಯತೆಗೆ ಅಭಿವೃದ್ಧಿ ಮಾಡೋದಾದ್ರೆ 2 ವರ್ಷದಿಂದ ಏನು ಮಣ್ಣು ತಿಂತಾ ಇದ್ದಾರೆ ಇವರು. ಹಳ್ಳ ಮುಚ್ಚಕ್ಕೆ ಹೋಗ್ತಾ ಇಲ್ಲ, ರಸ್ತೆಯಲ್ಲಿ ಬಿದ್ದಿರೋ ಕಸ ಎತ್ತಕ್ಕೆ ಹೋಗ್ತಾ ಇಲ್ಲ. ಅಭಿವೃದ್ಧಿ ವಿರೋಧಿಗಳಂತೆ ಬಿಜೆಪಿಯವರು. ಗುಂಡಿ ಮುಚ್ಚಿರಿ, ಆಯ್ತು ನಾವು ಅಭಿವೃದ್ಧಿ ವಿರೋಧಿ, ನೀವು ಗುಂಡಿ ಮುಚ್ಚಿ ನೋಡೋಣ. ದಮ್ಮಿದ್ರೆ ಗುಂಡಿ ಮುಚ್ಚಿ ತೋರಿಸಿ ಫಸ್ಟ್ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಗುಂಡಿ ಮುಚ್ಚಿ ತೋರಿಸಿ. ನೆನ್ನೆ ಎಷ್ಟು ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂದ್ರೆ, ನೆನ್ನೆ ಮಳೆ ಬರ್ತಾ ಇದೆ, ಜಲ ಉರ್ತಾ ಇದೆ, ಮಳೆ ಬಂದು ನೀರು ತುಂಬಿದೆ, ಅಲ್ಲಿ ಟಾರ್ ಆಗ್ತಾ ಇದೆ. ಕೇಳಿದರೆ ಎಂದನ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದರಲ್ಲೇ ಮಳೆ ಬಂದು ನೀರು ತುಂಬಿದ್ರು ಟಾರ್ ಹಾಕುವಂತ ಒಂದು ಟೆಕ್ನಾಲಜಿಯನ್ನ, ಇದು ಅಮೆರಿಕಾದಲ್ಲೂ ಇಲ್ಲ, ಲಂಡನ್ನಲ್ಲೂ ಇಲ್ಲ, ಜಪಾನಲ್ಲೂ ಇಲ್ಲ, ಅಂತ ಟೆಕ್ನಾಲಜಿ ನಮ್ಮ ಇಂಡಿಯಾಗೆ ತಂದಿದ್ದಾರೆ. ನಾನು ಅವರಿಗೆ ಕಾಂಗ್ರೆಸ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ವಿಚಾರವಾಗಿ. ಅದನ್ನ ನೋಡಿ, ಅದನ್ನ ಕೊಟ್ರೆ ನಾನು ಅಮೆರಿಕ ಕಳಿಸ್ತೀನಿ. ಪಾಪ ಅಮೆರಿಕಾದವರು ಇನ್ನೂ ರಿಸರ್ಚ್ ಮಾಡ್ತಾ ಇದ್ದಾರೆ ಮಳೆಯಲ್ಲಿ ಟಾರ್ ಹಾಕೋದನ್ನ. ನೋಡಿ, ಟಾರ್ಗೆ ಒಂದು ಕೆಪಾಸಿಟಿ ಇರ್ತದೆ, ಅದಕ್ಕಿಷ್ಟು ಹೀಟ್ ಇರಬೇಕು ಅಂತ. ನಾನು ಇಲ್ಲಿ ಪಾಠವರಿಗೆ ನನ್ನ ಫೋನ್ ಮಾಡಿದೆ ನಾನು ಅಧಿಕಾರಿಗಳಿಗೆ. ಅವನೇನು ಹೇಳ್ದ, ಸರ್ ಜಲ್ಲಿ ಎಲ್ಲ ನೆಂದೋಗ್ಬಿಟ್ಟಿದೆ, ನಾವು ಅದನ್ನ ಇದಕ್ಕೆ ಹಾಕಕ್ಕಾಗಲ್ಲ, ಮಿಷಿನ್ಗೆ ಹಾಕಕ್ಕಾಗಲ್ಲ, ಅದು ಹೀಟ್ ಬೇಕು ನಮಗೆ ನನಗೆ ಹೇಳಿದ್ರು. ಅದೇ ಅಧಿಕಾರಿ ಹೇಳಿದ್ದಾರೆ. ನನಗೂ ಗೊತ್ತಿದೆ ಕೋಲ್ಡ್ ಟಾರ್ ಹಾಕೋದು ಅಂತ. ಕೋಲ್ಡ್ ಟಾರ್ ನಾನು ನಿಂತಿರೋ ನೀರಿಗೆಲ್ಲ ಹಾಕೋದು ನಾನು ನೋಡಿದ್ದೀನಿ. ನಾವು ಇವ್ರಿಗಿಂತ ಇವರು ಮೊನ್ನೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾರೆ. ನಾನು 10-15 ವರ್ಷದಿಂದಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೀನಿ. ನಾನು ನಿಂತಿರೋ ನೀರಿಗೆ ಹಾಕಕ್ಕೆ ಬರಲ್ಲ. ಡ್ರೈ ಆಗಿರುವಂತ ಇದಕ್ಕೆ ಮಳೆಗಾಲದಲ್ಲಿ ಹಾಕುವಂಥದ್ದು ಅದು ಗ್ಯಾರಂಟಿ ಇಲ್ಲ, ಅದು ಫೇಲ್ ಆಗಿದೆ. ಅದು ತಂದು ನಮ್ಮ ಕಾಲದಲ್ಲಿ ನಾವು ಹಾಕಿದ್ರೆ ಅದು ಫೇಲ್ ಆಗಿದೆ. ಅದು ಪಕ್ಕ ಇರಲ್ಲ, ಅದು ಟೆಂಪರವರಿ, ಅದೇ ಅಷ್ಟೇ. 1 ವಾರಕ್ಕೆ 15 ದಿನಕ್ಕೆ ಕಿತ್ತೋಗ್ಬಿಡ್ತದ್ದು. ಈ ಅಧಿಕಾರಿಗಳ ಮಾತು ಕೇಳ್ಕೊಂಡು ಈ ಟೆಕ್ನಾಲಜಿ ಯಾರಿಗೋ ಕಾಸು ಮಾಡ್ಕೊಳಕ್ಕೆ ಕೊಡುವಂತ ದುಡ್ಡು ಅಷ್ಟೇ. ಅಲ್ಲಿ ಹಾಕಿದ್ದೀನಿ, ಕಿತ್ತೋಯ್ತು, ದುಡ್ಡು ಮಾತ್ರ ಕಾರ್ಪೊರೇಷನ್ ದುಡ್ಡು ಹೋಗ್ತದೆ, ಖಾಲಿ ಆಗ್ತದೆ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.